ನಿಮಗೆ ಅಮ್ಮನ ಆಶೀರ್ವಾದ ಸಂಘದ ಬಸದಿಯಿಂದ ಗೌರವಪೂರ್ವಕವಾಗಿ ಸನ್ಮಾನ ಮಾಡೋದಲ್ಲ, ನೀವು ನಮ್ಮ ದೇಶದ ಸಭ್ಯತೆಗಳಾಗಬೇಕು. ನಿಮ್ಮಲ್ಲಿ ಪ್ರತಿಯೊಬ್ಬರು ಸರದಿಯಾಗಬೇಕು. ಮುಲ್ಲಾಳ ಜಾಣಿ ಹಬ್ಬ ಕಾಣಬೇಕು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಬೇಕು, ರಾಣಿ ಹೊನ್ನಮ್ಮ ಆಗಬೇಕು ಅಂತ ಹಾರೈಸ್ತಾ, ಅದೇ ರೀತಿ ಹುಡುಗರು ಪ್ರತಿಯೊಬ್ಬರು ಸಂಘದ ರಾಯನಾಗಬೇಕು, ಪ್ರತಿಯೊಬ್ಬರು ಕೆಂಪೇಗೌಡ ಆಗಬೇಕು, ಪ್ರತಿಯೊಬ್ಬ ಹುಡುಗನು ಸರ ವಿಶ್ವೇಶ್ವರಯ್ಯ ಅಂತ ವಿಜ್ಞಾನಿ ಆಗಬೇಕಂತ ಹಾರೈಸ್ತಾ, ನಿಮ್ಮ ಮುಂದಿನ ವಿದ್ಯಾಭ್ಯಾಸದ ಹಾದಿ ಸುಲಭವಾಗಿರಲಿ. ನಿಮ್ಮಿಂದ ನಾಡಿಗೆ ಮತ್ತು ದೇಶಕ್ಕೆ ಸಾಕಷ್ಟು ಕೀರ್ತಿ ಬರಲಿ. ನೀವು ತಂದುಕೊಳ್ತಕ್ಕಂತಹ ಒಂದು ಗೌರವ ನಿಮ್ಮ ತಂದೆ ತಾಯಿಯ ಒಂದು ಹೆಸರನ್ನ ಮುಗಿಯುವುದಕ್ಕೆ ಸಹಿತ ಹಾರೈಸ್ತಾ, ಮತ್ತೊಮ್ಮೆ ಅಮ್ಮನ ಆಶೀರ್ವಾದ ಸಾಗರ ಸಮಿತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಸಹ ಪ್ರೀತಿಪೂರ್ವಕವಾದ ಮತ್ತು ಅಭಿಮಾನಪೂರ್ವಕವಾದ ಒಂದು ಸನ್ಮಾನ ಸ್ವೀಕರಿಸಿದಾಗ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನೀವು ದೇಶದ ಸಂಸ್ಕೃತಿಯಾಗಿ ಬರಬೇಕು. ಅದೇ ರೀತಿಯಲ್ಲಿ ನೀವು ದೇಶಕ್ಕೆ ಮುಂದಿನ ನಿಮ್ಮ ಏನು ಸಣ್ಣ ಮಕ್ಕಳಿಂದ ನಿಮ್ಮಿಂದ ಜೂನಿಯರ್ಸ್ ಇರ್ತಾರಲ್ಲ, ಅವರಿಗೆ ನೀವು ಮಾರ್ಗದರ್ಶಕರಾಗುವಂತಹ ಒಂದು ಕೆಲಸವನ್ನು ಮಾಡಬೇಕು. ಅಂತಹ ಒಂದು ಉತ್ತಮವಾದ ಕೆಲಸವನ್ನು ನೀವು ಮಾಡ್ತಿರ್ತ ನಾವು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ, ಮತ್ತೊಮ್ಮೆ ಅಮ್ಮನ ಆಶೀರ್ವಾದ ಸಂಘದ ಸಭೆಯಿಂದ ಗೌರವಪೂರ್ವಕ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ. ಅಮ್ಮನ ಕಡಿಬಿಟ್ಟು ವತಿಯಿಂದ ಒಂದು ವಿಶ್ವ ತಾಯಿಗಳ ದಿನಾಚರಣೆಯನ್ನು ಪ್ರಯುಕ್ತ ಅಮ್ಮನ ನಮನ ಮಾಡ್ತಾ, ಯಾರು SSLC ಅಂದರೆ 80ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ತೇರಿಡುವ ವಿದ್ಯಾರ್ಥಿಗಳನ್ನು ಇವತ್ತು ಅಮ್ಮನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಇಟ್ಟಿದೆ. ಎಲ್ಲ ವಿದ್ಯಾರ್ಥಿ ಮಕ್ಕಳುಗಳು ಇದೇ ಥರ ಹೆಚ್ಚಿನಲ್ಲಿ ಚೆನ್ನಾಗಿ ಓದಿ 80ಕ್ಕಿಂತ ಅಧಿಕ ಮಾರ್ಕ್ಸ್ಗಳನ್ನು ಪಡೆದು ವಿದ್ಯಾಭ್ಯಾಸದಲ್ಲಿ ಮುಂದುವರಬೇಕು ಅಂತ ನಾನು ಈ ಟೈಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮ ಚಾರಿಟಬಲ್ ಟ್ರಸ್ಟವರು ಇದೇ ಥರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ. ಹಾಗೆ ಪ್ರತಿ ವರ್ಷ ವಿದ್ಯಾಭ್ಯಾಸದ ಮಕ್ಕಳನ್ನು ಪುರಸ್ಕರಿಸ್ತಾ ಇದ್ದೇವೆ. ಹಾಗೆ ಮುಂದುವರಿತಾ ಇರಲಿ ಅಂತ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರತಿಭಾ ಪುರಸ್ಕಾರ ತೆಗೆದುಕೊಂಡಂತಹ ಪ್ರತಿಯೊಬ್ಬ ಪ್ರತಿಭಾವಂತ ಮಕ್ಕಳಿಗೂ ಸಹ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ, ನಿಮ್ಮ ಮುಂದಿನ ವಿದ್ಯಾಭ್ಯಾಸದ ಹಾದಿ ಸುಲಭವಾಗಿರಲಿ. ನಿಮ್ಮಲ್ಲಿ ಒಬ್ಬೊಬ್ಬ ಒಳ್ಳೆಯ ಡಾಕ್ಟರ್, ಒಳ್ಳೆಯ ಇಂಜಿನಿಯರ್, ಒಳ್ಳೆಯ ಯೋಧ, ಒಳ್ಳೆಯ ರೈತ ಎಲ್ಲ ಬರಲಿ ಅಂತ ನಿಮ್ಮಿಂದ ಸಮಾಜಕ್ಕೆ ಸಾಕಷ್ಟು ಮಾರ್ಗದರ್ಶನ ಸಿಗಲಿ ಅಂತ ಹಾರೈಸ್ತಾ, ನಿಮ್ಮ ಯುವಕರಿಂದ ನಿಮ್ಮಿಂದ ಸಣ್ಣವರು ಅವರಿಗೆ ನೀವು ದಾರಿ ಬರೆಯಿರಿ ಅಂತ ನಿಮ್ಮಲ್ಲಿ ಪ್ರತಿಯೊಬ್ಬ ವಿವೇಕಾನಂದ ಬರಲಿ, ಒಬ್ಬ ಸುಭಾಷ್ ಚಂದ್ರ ಬೋಸ್ ಬರಲಿ, ಒಬ್ಬ ಭಗತ್ ಸಿಂಗ್ ಬರಲಿ, ಒಬ್ಬ ಮಂಗಲ್ ಪಾಂಡೆ ಬರಲಿ, ಒಬ್ಬ ಸಿಂಧೂರ ಲಕ್ಷ್ಮಣ ಬರಲಿ ಅಂತ ಹಾರೈಸ್ತಾ, ಒಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಈ ರೀತಿ ಮಕ್ಕಳಿಗೆ ಪ್ರತಿಭೆ ಬೆಳೆಯಲಿದೆ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮ್ಮನ ಆಶೀರ್ವಾದ ಸಂಘದ ಬಸದಿಯಿಂದ ಪ್ರತಿಭಾ ಪುರಸ್ಕಾರ ಪಡೆದಿಗಾಗಿ ನಮ್ಮ ತಾಯಿ ಸುಧಾಮನ ಪರವಾಗಿ